10ನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತೇ ಇದೆ, ನಾಳೆ 29ನೇ ತಾರೀಕು ನಿಮ್ಮ ದ್ವಿತೀಯ ಭಾಷೆ ಕನ್ನಡದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ನಡೀತಾ ಇದೆ. ಆದ ಕಾರಣ ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು ಅದರ ಉತ್ತರಗಳನ್ನು ಈಗ ನಾವು ನೋಡೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಆದೇಶ ಸಂಧಿಗೆ ಉದಾಹರಣೆಯಾಗಿರುವ ಪದ. ಇಲ್ಲಿ ನೋಡಿ, ಆದೇಶ ಸಂಧಿ ಯಾವುದು? ಮಳೆಗಾಲ. ಮಳೆ ಪ್ಲಸ್ ಕಾಲ. ನೋಡಿ, ಮಳೆ ಪ್ಲಸ್ ಕಾಲ. ಕಾಯ್ದದ್ದು ಗ ಆಯಿತು. ಈಗ ಕ ಚ ಟ ತ ಪಗಳು ಗ ಜ ಡ ದ ಬಗಳು ಆಗ್ತವೆ. ಕ ಇದ್ದದ್ದು ಏನಾಗ್ತದೆ? ಗ ಆಗ್ತದೆ. ಇದು ಆದೇಶ ಸಂಧಿ. ಇವೆಲ್ಲ ನೋಡಿ ಬೇರೆ ಬೇರೆ ಆಗ್ತವೆ. ನೋಡಿ, ಗುರು ಅನ್ನು, ಗುರುವನ್ನು, ಅದು ವಕಾರಾಗಮ ಸಂಧಿ. ಇಲ್ಲಿ ಬೇರೊಬ್ಬ, ಬೇರು ಪ್ಲಸ್ ಒಬ್ಬ, ಬೇರೊಬ್ಬ. ಇವರೇ ನೋಡಿ ಬೇರೆ ನಿಮ್ಗೆ ಹೇಳ್ತಾ ಹೋದರೆ ಭಾಳಷ್ಟು ಇದಾಗ್ತದೆ. ಇದು ಆದೇಶ ಸಂಧಿ. ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬರ್ತವೆ. ಇನ್ನು ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು. ನೋಡಿ, ವಿಭಕ್ತಿ ಪ್ರತ್ಯಯ ನಿಮ್ಗೆ ಗೊತ್ತೇ ಇರಬೇಕು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಯಾವುದಾದ್ರೂ ಒಂದು ವಿಭಕ್ತಿಯನ್ನು ಕೇಳ್ತಾರೆ. ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಅಂಕಿತ ನಾಮಕ್ಕೆ ಉದಾಹರಣೆಯಾಗಿರುವ ಪದ ಬೆಂಗಳೂರು. ನೋಡಿ, ಬೆಂಗಳೂರು ಅನ್ನೋದು ಇಟ್ಟ ಹೆಸರು, ಆದ ಕಾರಣ ಇದು ಅಂಕಿತ ನಾಮ. ಸಮುದ್ರ ಅನ್ನೋದು ರೂಢಿಯಿಂದ ಬಂದದ್ದು. ಇವೆಲ್ಲ ರೂಢಿಯಿಂದ ಬಂದದ್ದು. ವಿಜ್ಞಾನಿ ಅನ್ನೋದು ಕೆಲಸದಿಂದ ಬಂದದ್ದು, ಅದು ಅನ್ವರ್ಥಕ ನಾಮ. ಇವೆಲ್ಲ ಸಮುದ್ರ, ಹುಡುಗಿ, ಇದೆಲ್ಲ ರೂಢ ನಾಮ. ಬೆಂಗಳೂರು ಅನ್ನೋದು ಇಟ್ಟ ಹೆಸರು, ಆದ ಕಾರಣ ಇದು ಅಂಕಿತ ನಾಮ. ಇವುಗಳಲ್ಲಿ ವರ್ತಮಾನ ಕಾಲವನ್ನು ಸೂಚಿಸುವ ಪದ ನೋಡಿ, ತಾನೆ ಅಂತ ಬರ್ತದೆ ವರ್ತಮಾನ ಕಾಲದಲ್ಲಿ. ಆದ ಕಾರಣ ನೋಡುತ್ತಾನೆ ಅನ್ನೋದು ವರ್ತಮಾನ ಕಾಲವನ್ನು ಸೂಚಿಸುವಂಥ ಪದ. ನೋಡಿ, ನೋಡುವನು ಅಂದರೆ ಮುಂದೆ ನೋಡ್ತಾನೆ ಅಂತ, ಭವಿಷ್ಯತ್ ಕಾಲ. ಅದು ನೋಡಿದನು, ಆಲ್ರೆಡಿ ನೋಡಿ ಮುಗಿಸ್ಬಿಟ್ಟಿದ್ದಾನೆ, ದ ಬಂತಿಲ್ಲಿ. ಇದು ಭೂತಕಾಲ. ತಾನೆ ಅನ್ನೋದು ವರ್ತಮಾನ ಕಾಲ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ನೋಡಿ, ನಿಮ್ಮ ಪಾಠದಿಂದ. ಜಿಂಕೆ ಹಾರಿ ತಪ್ಪಿಸಿಕೊಂಡದ್ದರಿಂದ ವಿಷದ ಬಾಣವು ಮರಕ್ಕೆ ತಗುಲಿತು. ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಪುಟ್ಟರಾಜರ ತಂದೆ ತಾಯಿ ಹೆಸರು, ತಂದೆ ಹೆಸರು ರೇವಣ್ಣಯ್ಯ, ತಾಯಿ ಹೆಸರು ಸಿದ್ದಮ್ಮ. ನೋಡಿ, ಇವೆಲ್ಲ ಪದೇ ಪದೇ ಕೇಳ್ತಾರೆ, ನೀವು ನೆನಪಿನ ಇಟ್ಕೋಬೇಕು. ಸಸ್ತನಿಗಳ ಆಶ್ರಯದಾನಗಳು ಯಾವುವು? ಗುಹೆ, ಪೊಟರೆ, ಗೂಡು, ಬಿಲ. ಇವು ಸಸ್ತನಿಗಳ ಆಶ್ರಯದಾನಗಳು. ಇನ್ನು ನೋಡಿ, 8ನೇ ಪ್ರಶ್ನೆ. ಹೆಡ್ ಮಾಸ್ತರರು ಸಂತೋಷಗೊಂಡುದು ಏಕೆ? ನೋಡಿ, ನಿಮ್ಮ ಕಾಫಿ ಕಪ್ಪು ಪಾಠದಿಂದ. ಹಳೆಯ ವಿದ್ಯಾರ್ಥಿಗಳು ತಮ್ಮ ಮನೆಗೆ ಬಂದಿದ್ದರಿಂದ ಹೆಡ್ ಮಾಸ್ತರರು ಸಂತೋಷಗೊಂಡ್ರು. ಅಂದರೆ ಒಂದು ಕಡೆ ಹೇಳ್ತಾರೆ ಅವರು, ತಮ್ಮ ಮಕ್ಕಳಿಗಿಂತ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿಗೆ ಪ್ರೀತಿ ಅಂತ. ಯಾರು ನಿಜವಾಗಿ ಮಾಸ್ತರ್ ಇರ್ತಾರಲ್ಲ ಅವ್ರಿಗೆ ವಿದ್ಯಾರ್ಥಿಗಳ ಮೇಲೆ ಇನ್ನೂ ಹೆಚ್ಚಿನ ಒಂದು ಪ್ರೀತಿ ಇರ್ತದೆ ಅಂತ ಹೇಳ್ತಾರೆ. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಗೋಪಾಲನ ಪೂಜೆಗೆ ಹೂವುಗಳನ್ನು ತರುವುದು ಇವನ ಕೆಲಸವಾಗಿತ್ತು. ಹಾಮಾನಾಯಕರ ಪ್ರಕಾರ ಸೌಜನ್ಯ ಹೇಗೆ ಅರಳಬೇಕು? ಹಾಮಾನಾಯಕರ ಪ್ರಕಾರ ಸೌಜನ್ಯವು ಹೂವು ಅರಳಿದಂತೆ ಅರಳಬೇಕು ಎಂದಿದ್ದಾರೆ. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಚೈತ್ರದಲ್ಲಿ ಖಗ, ಪಕ್ಷಿ, ಪ್ರಾಣಿಗಳ ಧ್ವನಿ, ನೆಲಮುಗಿಲ ವಾಲಗದಂತೆ ನಡೆದಿರುತ್ತದೆ. ಕವಿ CPK ಅವರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ? ನಮ್ಮ ಕರ್ತವ್ಯಗಳನ್ನು ಕವಿ ಶಾಂತ ರೀತಿಯಿಂದ ಸದ್ದುಗದ್ದಲವಿಲ್ಲದೆ ಮಾಡಿ ಮುಗಿಸಬೇಕೆಂದು ಹೇಳಿದ್ದಾರೆ. ಇನ್ನು ಜನಪದ ಪ್ರಕಾರ ಕುಣಿಗಲ್ ಕೆರೆಯು ಹೇಗೆ ಬಾಗಿದೆ? ಕುಣಿಗಲ್ ಕೆರೆಯು ಬಾಳೆಯ ಹಣ್ಣಿನಂತೆ ಬಾಗಿದೆ ಎಂದು ಹೇಳಿದ್ದಾರೆ. ಬೆಟ್ಟದ ಮೇಲೆ ಮನೆಯ ಮಾಡಿದರೆ ಯಾವುದಕ್ಕೆ ಅಂಜಬಾರದು ಎಂದು ಅಕ್ಕ ಮಹಾದೇವಿ ಹೇಳಿದ್ದಾರೆ. ಬೆಟ್ಟದ ಮೇಲೆ ಮನೆಯ ಮಾಡಿದರೆ ಮೃಗಗಳಿಗೆ ಅಂಜಬಾರದು ಎಂದು ಅಕ್ಕ ಮಹಾದೇವಿ ಹೇಳಿದ್ದಾರೆ. ಬಸವಣ್ಣನವರ ವಚನಗಳ ಅಂಕಿತನಾಮ ಯಾವುದು? ಅಂಕಿತನಾಮ ಕೂಡಲ ಸಂಗಮ ದೇವ. ಅರ್ಜುನನು ದುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಎಂದನು? ಅರ್ಜುನನು ದುರಕ್ಕೆ ಬೆನ್ನು ಹಾಕಿದರೆ ಪಾಪ ಪ್ರಾಪ್ತಿಯಾಗುತ್ತದೆ ಎಂದನು. ಇನ್ನು 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು ನೋಡಿ. ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು?
ನೋಡಿ, ಸರ್ವಜ್ಞ ಕವಿಯು ಕೃಷಿಯನ್ನು ಕುರಿತು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಂಬ್ರಾಟಿ ನಡೆದುದಲ್ಲದೆ ದೇಶದಾಟವೇ ಕೆಡುಗುಂ ಎಂದಿರುವುದು ಗಮನಾರ್ಹ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ವ್ಯವಸಾಯ ಮೇಲು, ಆ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಎಂದು ಕೃಷಿಯ ಮಹತ್ವವನ್ನು ತಿಳಿಸಿದ್ದಾರೆ. ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು ವಿವರಿಸಿ. ನೋಡಿ, ಹಕ್ಕಿಗಳು ತಮಗಿರುವ ಅಪೂರ್ವವಾದ ಹಾರಾಟದ ಶಕ್ತಿಯಿಂದ ಸಾಗರ ದ್ವೀಪ, ಗಿರಿಶಿಖರಗಳನ್ನೆತ್ತಿ, ನಿರ್ಜನ ವನ ಶ್ರೇಣಿ, ಕಗ್ಗತ್ತಲ ಕಣಿವೆ, ಹಿಮಶೀತಲ ಧ್ರುವ ಪ್ರದೇಶ ಎಲ್ಲೆಂದರಲ್ಲಿ ಗೂಡುಗಳನ್ನು ನಿರ್ಮಿಸುತ್ತವೆ. ಇನ್ನು ಮಹಾಭಾರತದಲ್ಲಿ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳನ್ನು ತಿಳಿಸಿ. ನೋಡಿ, ಗಂಗಾದ್ವಾರದಲ್ಲಿ ಶಂತುವಿನ ತಂದೆ ಪ್ರದೀಪನು ತಪಸ್ಸನ್ನು ಆಚರಿಸಿದನು. ದ್ರೋಣ ತಂದೆ ಭಾರದ್ವಾಜನು ಅಪ್ಸರೆಯಾದ ಘೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯನ ಹುಟ್ಟಿಗೆ ಕಾರಣನಾದದ್ದು ಇಲ್ಲಿಯೇ. ಅರ್ಜುನನು ತನ್ನ ತೀರ್ಥಯಾತ್ರೆ ಸಂದರ್ಭದಲ್ಲಿ ನಾಗಲೋಕದ ಕನ್ಯೆ ಉಲೂಪಿಯನ್ನು ವರಿಸಿದ್ದು ಇದೇ ಸ್ಥಳದಲ್ಲಿ. ಇವು ಮಹಾಭಾರತದಲ್ಲಿ ಉಲ್ಲೇಖಗೊಂಡ ಪ್ರಸಂಗಗಳಾಗಿವೆ. ಔಸೌಜನ್ಯ ನಡವಳಿಕೆಗೆ 2 ಉದಾಹರಣೆ ಕೊಡಿ. ತಮ್ಮ ಮಳಿಗೆಗೆ ಬಂದವರ ಬಗ್ಗೆ ಅನೇಕ ಜನರು ಆದರ ಮತ್ತು ತಾಳ್ಮೆಯನ್ನು ತೋರುವುದಿಲ್ಲ. 2 ಒಳ್ಳೆಯ ಮಾತುಗಳನ್ನು ಆಡುವುದಿಲ್ಲ. ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುತ್ತಾರೆ. ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಅವರಿಗೆ ಉತ್ತರಿಸುವುದು ದಣಿವಾಗುತ್ತದೆ. ಇವು ಅಸೌಜನ್ಯ ನಡವಳಿಕೆಗೆ ಉದಾಹರಣೆಯಾಗಿವೆ. ಕಬ್ಬಕ್ಕಿಗಳು ಬಾಯ್ಬಿಡಲು ಕಾರಣವೇನು? ಕುಣಿಗಲ್ ಕೆರೆಯು ವಿಶಾಲವಾದ ಕೆರೆಯಾಗಿದೆ. ಅನೇಕ ಜೀವಿಗಳಿಗೆ ಆಶ್ರಯವನ್ನು ನೀಡಿದೆ. ಜನರ ಬದುಕಿನ ಆಧಾರವೇ ಆಗಿದೆ. ಅದರಲ್ಲಿರುವ ಚಿಕ್ಕ ಚಿಕ್ಕ ಜಲಚರಗಳನ್ನು ತಿನ್ನಲು ಕಬ್ಬಕ್ಕಿಗಳು ಬಾಯಿ ತೆರೆದು ಹಾರಾಡುತ್ತಿರುತ್ತವೆ. ಅದನ್ನು ಜನಪದರು ಕಬ್ಬಕ್ಕಿ ಬಾಯಿ ಬಿಡುತ್ತಾವೆ ಎಂದು ವರ್ಣಿಸಿದ್ದಾರೆ. ಬಸವಣ್ಣನವರು ದೇವೇ ದೇಗುಲ ಎಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ನೋಡಿ, ಬಸವಣ್ಣನವರು ಉಳ್ಳರು ಶಿವಾಲಯವನ್ನು ಕಟ್ಟುವರು, ಶಿವಾಲಯ ಆಗೈತೆ ಅದು, ಶಿವಾಲಯವನ್ನು ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ ಎಂದು ಪ್ರಶ್ನಿಸುತ್ತಾರೆ. ಮುಂದುವರೆದು, ನನ್ನ ಕಾಲುಗಳೇ ಕಂಬ, ದೇಹವೇ ದೇಗುಲ, ನನ್ನ ಶಿರವೇ ವನ್ನ ಕಳಸವಾಗಿದೆ, ನಿರಾಕಾರ ಪರಮಾತ್ಮನು ನನ್ನ ಅಂತರಂಗದಲ್ಲಿದ್ದಾನೆ, ಆದ್ದರಿಂದ ಎನ್ನ ದೇಹವೇ ದೇಗುಲ ಎಂದು ಸ್ಪಷ್ಟೀಕರಿಸುತ್ತಾರೆ. ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆಯನ್ನು ತಿಳಿಸಿ. ನೋಡಿ, ಕಳ್ಳರು ವೈದ್ಯರ ಮನೆಗೆ ಬಂದು ತಮ್ಮ ಹಟ್ಟಿಗೆ ಬಂದು ಭೀಮನಾಯಕನ ಮಗನನ್ನು ಉಪಚರಿಸಬೇಕು ಎಂದು ಕೇಳಿದರು. ಇವರು ಕಳ್ಳರು ಎಂಬುದು ಗೊತ್ತಿದ್ದರೂ ಜೀವ ಭಯವನ್ನು ಲೆಕ್ಕಿಸದೆ ಅವರೊಂದಿಗೆ ಹೋಗಿ ಭೀಮನಾಯಕನ ಮಗನನ್ನು ಉಪಚರಿಸಿ ಅವರ ಪ್ರಾಣವನ್ನು ಉಳಿಸಿದರು. ಇದರಿಂದ ಕಳ್ಳರ ಮನ ಪರಿವರ್ತನೆಯಾಯಿತು. ಕೃತಜ್ಞತೆಯಿಂದ ವೈದ್ಯರ ಮನೆಯಲ್ಲಿ ಕಳ್ಳತನ ಮಾಡಿದ ವಸ್ತುಗಳನ್ನು ಮರಳಿ ವೈದ್ಯರಿಗೆ ಒಪ್ಪಿಸಿದರು. ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು? ನೋಡಿ, ಕನ್ನಡ ನಾಡಿನ ವಿಸ್ತಾರವನ್ನು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದೆ ಎಂದು ಹೇಳಿದ್ದಾನೆ. ನೋಡಿ, ನಾನು ಪ್ರತಿಯೊಂದು ಓದೋದಿಲ್ಲ, ವಿಡಿಯೋ ದೊಡ್ಡದಾಗುತ್ತೆ, ನೋಡ್ತಾ ಹೋಗಿ. ಇನ್ನು ಕವಿ ಸಾಹಿತ್ಯ ಜನ್ಮಸ್ಥಳ, ಕಾಲ ಮತ್ತು ಬಿರುದುಗಳನ್ನು ಕೇಳ್ತಾರೆ ನಿಮಗೆ 4ನೇ ಇದರಲ್ಲಿ. ಇಲ್ಲಿ CP ಕೃಷ್ಣಕುಮಾರ್ ಅವ್ರದ್ದು ಕೇಳಿದ್ದಾರೆ. ನೀವು ಅವ್ರದ್ದು ನೋಡಿ, ಕೃಷ್ಣರಾಜಸಾಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿ 1939ರಲ್ಲಿ ಜನಿಸಿದರು. ಕಾಲ ಮತ್ತು ಸ್ಥಳ ಹೇಳಬೇಕು. ಆಮೇಲೆ ಕೃತಿಗಳು ಏನೇನು ಬರೆದಿದ್ದಾರೆ ಅನ್ನೋದನ್ನು ಹೇಳಬೇಕು. ಮತ್ತು ಅವರಿಗೆ ಬಂದಿರುವಂಥ ಬಿರುದುಗಳು, ಪ್ರಶಸ್ತಿಗಳ ಬಗ್ಗೆ ಹೇಳಬೇಕು. ಇನ್ನು ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ನೋಡಿ, ದುರದ ಲೋಡಿದ ಪಾತಕವ ಭೂಸುರರು, ಹೀಗೊಂದು ಫಿಕ್ಸ್ ಇದಾವೆ ಪದ್ಯಗಳು. ಅವೇ ಪದ್ಯಗಳನ್ನು ಕೇಳ್ತಿರ್ತಾರೆ ಪದೇ ಪದೇ. ಆ ಪದ್ಯಗಳ ಇದನ್ನು ಸಾರಾಂಶವನ್ನು ನೀವು ತಿಳ್ಕೊಂಡ್ರೆ ಆರಾಮಾಗಿ ನೀವು ಬರೀಬೋದು. ಇನ್ನು ಅಲಂಕಾರವನ್ನು ಹೆಸರಿಸಿರಿ. ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ. ನೋಡಿ, ಇಲ್ಲಿ ಅಂತೆ ಅಂತ ಬಂತಂದ್ರೆ ನೀವು ತಿಳ್ಕೋಬೇಕು, ಅದು ಉಪಮಾಲಂಕಾರ ಅಂತ. ಮಗುವಿನ ಮುಖ ಉಪಮೇಯ, ಚಂದ್ರ ಏನದು ಉಪಮಾನ, ಉಪಮಾವಾಚಕ ಅಂತೆ. ಅಂದರೆ ಮಗುವಿನ ಮುಖವನ್ನು ಚಂದ್ರನಿಗೆ ಇಲ್ಲಿ ಹೋಲಿಸಿದ್ದಾರೆ. ಗಾದೆಯನ್ನು ವಿಸ್ತರಿಸಿ ಬರೆಯೋದು. ನೋಡಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವೇ, ಅಥವಾ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ, ಈ ಗಾದೆಗಳನ್ನು ವಿಸ್ತರಿಸಿ ಬರೀಬೇಕು. ಗಾದೆಗಳ ವಿಸ್ತರಣೆ ಬಗ್ಗೆ ಅನೇಕ ವಿಡಿಯೋಗಳನ್ನು ಮಾಡಿದ್ವಿ, ಅದನ್ನು ನೀವು ನೋಡ್ಬೋದು. ಸಂದರ್ಭವನ್ನು ಸಾರಸದೊಂದಿಗೆ ಬರೆಯಿರಿ. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ನೋಡಿ, ಅರಾಮಿತ್ರ ಅವರು ಬರೆದಿರುವಂಥ ಒಣಮರದ ಗಿಳಿಪಾಠದಿಂದ. ಇದು ಕೃತಿ ಹೆಸರೇನು? ಮಹಾಭಾರತ ಪಾತ್ರ ಸಂಗತಿಗಳು ಅನ್ನುವಂಥ ಕೃತಿ. ಇಲ್ಲಿ ವಿವರಣೆಯನ್ನು ನೀವು ನೋಡಬಹುದು. ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ನೋಡಿ, ಇದು ಪುಟ್ಟರಾಜ ಗವಾಯಿಗಳು, ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಪಾಠದಿಂದ ಅದೇ ಒಂದು ಹೆಸರಿನ ಇದರಿಂದ ಆಯ್ದುಕೊಳ್ಳಲಾಗಿದೆ. ರಮೇಶ್ ಗೌಡ MK ಅವರು ಬರೆದಿದ್ದಾರೆ. ವಿವರಗಳನ್ನು ನೀವು ನೋಡ್ಬೋದು. ಇಲ್ಲಿ ಭಗವಂತ ನಿಮಗೆ ಜೀವನ ಎನ್ನುವ ಕಾಪಿ ಕೊಟ್ಟಿದ್ದಾನೆ. ನೋಡಿ, ಕರುಣಾಳು ಬಾಬಳಕೆ ಅಂಕಳ ಬರಹಗಳಿಂದ ಆರಿಸಿದಂಥ ಕಾಫಿ ಕಪ್ಪು ಗದ್ಯ ಪಾಠದಿಂದ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ಬರೆದಿದ್ದಾರೆ. ವಿವರವನ್ನು ನೋಡ್ಕೊಳ್ಳಿ. ಅಮ್ಮನ ಮಾತು ಸುಳ್ಳಾಗದು. ನೋಡಿ, ನನ್ನ ಗೋಪಾಲ, ಕೃತಿಯ ಹೆಸರು ನನ್ನ ಗೋಪಾಲ, ಪಾಠದ ಹೆಸರು ನನ್ನ ಗೋಪಾಲ, ಕುವೆಂಪು ಅವರು ಬರೆದಿದ್ದಾರೆ. ವಿವರವನ್ನು ನೋಡ್ಕೊಳ್ಳಿ. ಎಲ್ಲರ ಎದೆಗಳ ತುಂಬ ಸವಿಚೈತ್ರವು.
ನೋಡಿ ಬಸವರಾಜ ಸಬರದವರು ಬರೆದಿರುವಂಥ ಸಿಸಿಫಸರ ಸುತ್ತು ನೋಡಿ, ಇದು ಸ್ವಲ್ಪ ಇದಿದೆ, ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಕವನ ಸಂಕಲನದ ಆರಿಸಿದಂಥ ಸವಿಚೈತ್ರ ಪದ್ಯದಿಂದ ವಿವರವನ್ನು ನೋಡಿ, ಇಲ್ಲಿ ಸ್ವಾರಸ್ಯ ಏನಿದೆ ಅಂತ. ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯುವುದು. ನೋಡಿ, ಕೆಲವು ಪದ್ಯಗಳನ್ನು ಕೇಳ್ತಾರೆ, ಅವೇ ಫಿಕ್ಸ್ ಆಗಿ ಕೇಳ್ತಿರ್ತಾರೆ. ನೀವು ಕ್ವಶನ್ ಪೇಪರ್ ಕೆಲವೊಂದು ಬಿಡಿಸಿದ್ರೆ ಗೊತ್ತಾಗ್ತದೆ ನಿಮಗೆ. ಅವನ್ನೇ ಕೇಳ್ತಿರ್ತಾರೆ, ಅವನ್ನೇ ನೀವು ಸ್ವಲ್ಪ ಬಾಯ್ಪಾಟ್ ಮಾಡಿದರೆ ಆರಾಮಾಗಿ ಬರಿಬೋದು. ನೋಡಿ, ಇಲ್ಲಿ ಬರೆದಿದ್ದಾರೆ. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ನೋಡಿ, ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿ, ಅಥವಾ ಗುರಿ ಪದ್ಯದ ಸಾರಾಂಶವನ್ನು ನಿಮ್ಮ ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ನೋಡಿ, ಗುರಿ ಪದ್ಯವನ್ನು ಚೆನ್ನಾಗಿ ನೀವು ಅದರ ಸ್ವಾರಸ್ಯವನ್ನು ತಿಳ್ಕೊಂಡ್ಬಿಟ್ರೆ ಆರಾಮಾಗಿ ಬರಿಬೋದು. ಇನ್ನು ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಪ್ಯಾಸೇಜು, ಅದನ್ನು ಓದಿಕೊಂಡು ಅದಕ್ಕೆ ಉತ್ತರಗಳನ್ನು ಬರೆಯುವುದು. ಇದೇನು ಸುಲಭ ಇರುತ್ತೆ. ಇನ್ನು ಪ್ರಬಂಧ ಬರವಣಿಗೆ, ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಶಿಕ್ಷಣ ಮಹತ್ವ. ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದೆ, ಕೆಲವು ಪ್ರಬಂಧ, ಒಂದು 10 ಪ್ರಬಂಧಗಳಿವೆ, ಅವನ್ನು ನೀವು ಇದನ್ನು ಮಾಡಿಕೊಂಡ್ರೆ ಆರಾಮಾಗಿ ಬರೀಬೋದು. ಇನ್ನು ಪತ್ರಲೇಖನದಲ್ಲೂ ಅಷ್ಟೇ, ಒಂದು ಮನವಿ ಪತ್ರ ಇರುತ್ತೆ, ಒಂದು ಖಾಸಗಿ ಪತ್ರ ಇರುತ್ತೆ. ನೀವು ಫಾರ್ಮ್ಯಾಟ್ ತಿಳ್ಕೊಂಡ್ಬಿಟ್ರೆ ಯಾವುದು ಎಡಕ್ಕೆ ಬರಬೇಕು, ಬಲಕ್ಕೆ ಯಾವುದು ಬರೀಬೇಕು, ಮೇಲೆ ಏನು ಇದನ್ನು ಮಾಡಬೇಕು, ತೆಳಗೆ ಏನು ಇದನ್ನು ಮಾಡಬೇಕು, ಅದನ್ನೆಲ್ಲ ನೀವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಆರಾಮವಾಗಿ ಅಂಕಗಳನ್ನು ಗಳಿಸ್ಬೋದು. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ.